ನಮಸ್ಕಾರ ಅಭ್ಯರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ಬಿ.ಎಡ್‌ನ 3ನೇ ಸುತ್ತಿನ ಕೌನ್ಸೆಲಿಂಗ್ ಪ್ರಕ್ರಿಯೆಯಂತೂ ಕಂಪ್ಲೀಟ್ ಆಗಿದೆ. ಈಗ ಸೀಟ್ ಸಿಗದೇ ಇರುವಂಥ ಅಭ್ಯರ್ಥಿಗಳು ಅಥವಾ ಇಷ್ಟವಾಗದೇ ಇರುವಂಥ ಅಭ್ಯರ್ಥಿಗಳು ಆಪ್ಷನ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಮಾಡಿರುವಂಥವ್ರುಗಳಿಗೆ ಈ 4ನೇ ಸುತ್ತಿನ ಕೌನ್ಸೆಲಿಂಗ್ ಯಾವಾಗ ಆಗುತ್ತೆ ಅಂತ ಅನ್ನೋದೊಂದು ಕ್ಯೂರಿಯಾಸಿಟಿ ಇರುವಂಥದ್ದು. ಯಾಕಂದರೆ ಈಗಾಗಲೇ ಎಲ್ಲರೂ ಕೂಡ ಅಡ್ಮಿಷನ್ ಆಗಿದ್ದಾರೆ. ಈಗ ಇನ್ನೊಂದು ನೋಡಿ ಎಷ್ಟು ರೌಂಡ್ ಇರ್ತವೆ ಅಂತ ಕೂಡ ನೀವು ಕೇಳ್ತಾ ಇದ್ದೀರಿ. ನೋಡಿ ಅಭ್ಯರ್ಥಿಗಳೇ, ಟೋಟಲ್ ಆಗಿ ಪ್ರತಿ ವರ್ಷ 5 ರೌಂಡ್ಗಳು ಇರುವಂಥದ್ದು. ಈಗ 4ನೇ ರೌಂಡ್ ವೇಟಿಂಗಲ್ಲಿದ್ದೀವಿ. ಈ 4 ರೌಂಡನ್ನು ಕೂಡ ಬಿಡ್ತಾರಿಲ್ಲ ಅಂತಿಲ್ಲ. ಬಟ್ ಈ ಸದ್ಯಕ್ಕೆ ಏನಾಗಿದೆಯಪ್ಪ ಅಂತಂದ್ರೆ ಅಫಿಷಿಯಲ್ ವೆಬ್ಸೈಟು ಬಂದಿಟ್ಟಿದ್ದಾರೆ. ಏನೋ ಒಂದು STS ವೆಬ್ಸೈಟ್ ಇದೆ. ಏನು ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡೋದಾಗಿರ್ಬೋದು, ಆಮೇಲೆ ನೀವು ಏನೋ ಒಂದು ಲಾಗಿನ್ ಮಾಡುವಂಥ ಲಿಂಕ್ ಏನಿದೆಯಲ್ಲ ಅದನ್ನು ಈಗ ಸದ್ಯಕ್ಕೆ ಸರ್ವರನ್ನು ಬಂದಿಟ್ಟಿದ್ದಾರೆ. ಮೇ ಬಿ ಅದನ್ನು ಈಗ ನೋಡಬೇಕು. ಸೋಮವಾರ ಅಥವಾ ಮಂಗಳವಾರದ ನಿಮಗೆ ಯಾವುದಾದ್ರು ಒಂದು ಅಪ್ಡೇಟ್ ಬಂದೇ ಬರುತ್ತೆ. 4ನೇ ಸುತ್ತಿನ ಒಂದು ಕೌನ್ಸ್ಲಿಂಗ್ ಪ್ರಕ್ರಿಯೆ ಮಾಹಿತಿ ಬಂದೇ ಬರುತ್ತೆ. ಆಪ್ಷನ್ ಎಂಟ್ರಿ ಮಾಡೋದಿರ್ಬೋದು. ಅದೇ ಈಗ ಕಾಯ್ತಿರುವಂಥದ್ದು, ನಾವು ಆಪ್ಷನ್ ಎಂಟ್ರಿ ಸಲ ಕಾಯ್ತಾ ಇರುವಂಥದ್ದು. ಯಾಕಂದರೆ ಆಪ್ಷನ್ ಫಾರ್ ನೆಕ್ಸ್ಟ್ ಒಂದು ಮಾಡಿದ್ದೀವಿ. ಆಮೇಲೆ ಸೀಟ್ ಸಿಗದೇ ಇರೋ ಡಬಲ್ ಸ್ಟಾರ್ ಬರೋಂದ್ರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಈಗ ಸೀಟ್ ಉಳಿಕೆಯಾಗಿರೋದನ್ನು ಡಾಟಾ ಬೇಸಲ್ಲಿ ತೊಗೊಂಡು ಅದನ್ನು ನಿಮಗೆ ಸೀಟ್ ಮೆಟ್ರಿಕ್ಸನ್ನು ರಿಲೀಸ್ ಮಾಡಿಕೊಂಡು ಮತ್ತೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಟೈಮನ್ನು ಕೊಡುವಂಥದ್ದು. ಇದು ಎಲ್ಲ ಬರಬೇಕಂತಂದ್ರೆ ಇನ್ನೂ ನಿಮ್ಗಳಿಗೆ ಸೋಮವಾರದ ಯಾಕಂದರೆ ಇವತ್ತು ಸ್ಯಾಟರ್ಡೆ, ಇವತ್ತಂತೆ ಗೌರ್ಮೆಂಟ್ ರಜೆ ಇರುತ್ತೆ. ಆಮೇಲೆ ವೆಬ್ಸೈಟ್ ಕೂಡ ಬಂದಿಟ್ಟಿದ್ದಾರೆ. ಸೋಮವಾರ ಮಂಗಳವಾರ ಏನಾದ್ರು ಒಂದು ಇನ್ಫಾರ್ಮೇಷನ್ ಸಿಕ್ಕೇ ಸಿಗುತ್ತೆ. ನೀವು 4ನೇ ರೌಂಡನ್ನು ಕಾಯ್ಬೋದು. 4ನೇ ರೌಂಡ್ ಕೌನ್ಸಿಲಿಂಗ್ ಪ್ರಕ್ರಿಯೆನ ಮಾಡ್ತಾರೆ. ಯಾಕಂದರೆ ಆಪ್ಷನ್ ಫಾರ್ ನೆಕ್ಸ್ಟ್ ಒಂದು ಕೊಟ್ಟಿದ್ದಾರೆ ಅಂದಮೇಲೆ ಅದನ್ನು ಮಾಡಲೇಬೇಕಾಗುತ್ತೆ. ಸೀಟ್ ಉಳಿಕೆ ಕೂಡ ಆಗಿದ್ದಾವೆ ಒಂದಷ್ಟು ಕಾಲೇಜುಗಳಲ್ಲಿ, ಪ್ರೈವೇಟ್ ಕಾಲೇಜುಗಳಲ್ಲಿ. ಮಾಹಿತಿಗಳನ್ನು ಒದಗಿಸ್ಕೊಡ್ತೇನೆ. ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿರಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.